ಕರಾವಳಿ ಕನ್ನಡ ಹಬ್ಬ 2026ರ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕದ ಜೂನಿಯರ್ ರವಿಚಂದ್ರನ್ ಖ್ಯಾತಿಯ ಕಲಾವಿದರು ವೇದಿಕೆಯತ್ತ ಆಗಮಿಸಿಕೊಂಡು ತಮ್ಮದೇ ಆದಂತಹ ವಿಶಿಷ್ಟ ಪ್ರದರ್ಶನವನ್ನ ನೀಡಲಿಕ್ಕಿದ್ದಾರೆ. ಹಾಗಾಗಿ ವೇದಿಕೆಯತ್ತ ಇದೀಗ ನಿರ್ಣಾಯಕರ ಗಮನಕ್ಕೆ ಲಾರ್ಡ್ಸ್ ನಂಬರ್ 3. ನಿರ್ಣಾಯಕರ ಗಮನಕ್ಕೆ ಲಾರ್ಡ್ಸ್ ನಂಬರ್ 3. ಎಲ್ಲರೂ ಜೋರಾಗಿ ಒಂದ್ಸಲ ಚಪ್ಪಾಳೆ ಕೊಡಿ ನೋಡೋಣ. ಅಂಕೋಲಾದವರು ನೋಡಿ, ಅಂಕೋಲಾದವ್ರು ಚಪ್ಪಾಳೆ ಕೊಡಿ ಅಂತಂದ್ರೆ ಪಾಪ ದೂರದಿಂದ ಬಂದಿರುವಂತ ಗೆಸ್ಟ್ ಚಪ್ಪಾಳೆ ಕೊಡ್ತಾ ಇದಾರೆ. ಎಸ್, ಯಾರ್ಯಾರಿಗೆಲ್ಲ ನಾವು ಅಂಕೋಲಾ ಮಣ್ಣಿನವ್ರು ಎನ್ನುವಂತ ಹೆಮ್ಮೆ ಇದೆಯೋ ಜೋರಾಗಿ ಚಪ್ಪಾಳೆ, ಶಿಳ್ಳೆ, ಕಿರ್ಚಿ ಒಂದ್ಸಲ ಜೋರಾಗಿ ಅಂಕೋಲಾ. ಈ ರೀತಿ ಜೋಶ್ ಇದ್ರೆ ಇನ್ನಷ್ಟು ಹುರುಪ್ ಬರ್ತದೆ ಅಂತ ಕೇಳ್ಕೊಳ್ತಾ ವೇದಿಕೆಯತ್ತ ಲಾರ್ಡ್ಸ್ ನಂಬರ್ 3. ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗಯ್ಯನ ಕರೆಯ ಬಂದವರು 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 ಯಾರೇ ರಂಗನ ಯಾರೇ ಕೃಷ್ಣನ. ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವರು ಈ ಪರಿಯಿಂದಲೇ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ
ಲಾರ್ಡ್ಸ್ ನಂಬರ್ 3 ವೇದಿಕೆಯಲ್ಲೇ ಇರಬೇಕು. ನಿರ್ಣಾಯಕರಿಂದ ಕೇಳೋಣ ನಿಮ್ಮ ಈ ಪ್ರದರ್ಶನ ಯಾವ ರೀತಿ ಇತ್ತಂತ. ಓಕೆನಾ, ಕೇಳೋಣ ನಿರ್ಣಾಯಕರ ಹತ್ರ. ಓಕೆ, ಹೇಗಿತ್ತು ನಮ್ಮ ಡ್ಯಾನ್ಸ್? ಚೆನ್ನಾಗಿತ್ತು, ಆದರೆ ಸ್ವಲ್ಪ ಅರಮಂಡಿಯಲ್ಲಿ ಇರಲಿಲ್ಲ ಅಷ್ಟೇ. ಮುದ್ರ ಸ್ವಲ್ಪ ಆಚೆ ಈಚೆ ಆಗ್ತಾ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಕೋಆರ್ಡಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು, ಹಾಗೆ ನಿಮ್ಮ ಡ್ರೆಸ್ಸಿಂಗ್ ಕೂಡ ಚೆನ್ನಾಗಿತ್ತು. ಕೃಷ್ಣನಿಗೆ ಸ್ವಲ್ಪ ಚಳಿ ಇದ್ದದ್ರಿಂದ ಏನೋ ಸ್ವಲ್ಪ ಸಿಟ್ಟು ಬಂದಂಗಿತ್ತು, ಅದೆಲ್ಲ ಬಿಟ್ಟರೆ ಸೂಪರ್. ಪ್ರೀತಿಯ ಅಭಿನಂದನೆಗಳನ್ನ ತಿಳಿಸ್ಕೊಡ್ತಾ